ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, HD ದೇವೇಗೌಡರು ಯಾರು ಅರಿತಿಲ್ಲ. ಕರ್ನಾಟಕದಲ್ಲೇ ರಾಷ್ಟ್ರಮಟ್ಟದಲ್ಲೂ ದೊಡ್ಡ ಹೆಸರು. ಅವ್ರಿಗೆ ಇವತ್ತು 92ನೇ ವರ್ಷ ಸ್ಟಾರ್ಟ್. ಅವ್ರ ಶುಭಾಶಯ. ಯಾಕೆಂದರೆ ಒಬ್ಬ ವ್ಯಕ್ತಿ ಸಾಮಾನ್ಯಲ್ಲ, ಒಂದು ಪ್ರಧಾನಿ ಆಗುವಂಥದ್ದು ಯಾವ ಕಾರಣಕ್ಕಾದರೂ ಹೇಗಾದರೂ ಅದು ಸೆಕೆಂಡರಿ. ಆದರೆ ಈ ದೇಶದ ಪ್ರಧಾನಿ ಅದು ಕನ್ನಡಿಗರ ಆಗಲಾರದಂಥ ಸ್ಥಿತಿಯಲ್ಲಿ ಆಗಿದ್ದಾರೆ. ಇನ್ನು ಮುಂದೆ ಕನ್ನಡಿಗರ ಆಗ್ತಾರೆ ಅಂತ ಭರವಸೆಯೂ ಇಲ್ಲ. ಯಾಕಂದರೆ ಇವರು 28 ಕ್ಷೇತ್ರ 28 ಕ್ಷೇತ್ರ ಗೆದ್ದರೂ ಸಹ ಪ್ರಧಾನಿ ಆಗುವ ಒಂದು ಹಂತ ರಾಷ್ಟ್ರಮಟ್ಟದಲ್ಲಿ ಬರಲಿಕ್ಕಿಲ್ಲ. ಅದಕ್ಕೆ ಈಗ ಇವರೊಬ್ಬರ, ಇನ್ನು ಮುಂದೆ ಇವರೊಬ್ಬರ, ಇದರಲ್ಲಂತೂ ಯಾವ ಬೆಳೆ ಮುರುವತ್ತು ಇಲ್ಲ ಅಂತ. ಏನೋ ಆದರೆ ಪವಾಡ ಅಂತ ಈಗ ಆಗಿದ್ದು ಇವ್ರದ್ದು ಪವಾಡನ. ಅದು ಎಷ್ಟೋ ತಿಂಗಳಾಗಲಿ ಎಷ್ಟೋ ದಿವಸ ಆಗಲಿ ದೇಶದ ಪ್ರಧಾನಿ ಆದರು. ಆ ಸಮಯದಲ್ಲಿ ತಮಗೆ ತಿಳಿದಂಥ ಕೆಲವೊಂದು ಡಿಸಿಷನ್ ತೆಗೆದುಕೊಂಡ್ರು. ಅದಕ್ಕಾಗಿ ಅವ್ರನ್ನ ಸದಾ ನೆನೆಸ್ತಾ ಇರಬೇಕಾಗಿದ್ದು ಕನ್ನಡಿಗರ ಕನ್ನಡತನದ ಹೆಮ್ಮೆಯ ವಿಷಯ. ಅವರು ಮಣ್ಣಿನ ಮಗ ಹಾಗೆ ಹೀಗೆಲ್ಲ ಇವತ್ತು ಈ ದಿನದಿಂದ ಅವರ ಫಾಲೋವರ್ಸ್ ಹಿಂಬಾಲಕರು ಹೊಳ್ತಾ ಇದ್ದಾರೆ, ಅಡ್ವರ್ಟೈಸ್ ಕೊಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಕುಮಾರಸ್ವಾಮಿಗಳು, ನಿಖಿಲ್ ಕುಮಾರಸ್ವಾಮಿ, ಇವರೆಲ್ಲರೂ ನಮ್ಮ ಅವರ ಮಗ ಆಗಿರ್ಬೋದು ರೇವಣ್ಣ, ಇನ್ನುಳಿದವರು ನಮ್ಮ GT ದೇವೇಗೌಡರು ಆಗಿರ್ಬೋದು, ಇವರೆಲ್ಲ. ಆದರೂ GT ದೇವೇಗೌಡರು ಇತ್ತೀಚೆಗೆ JDS ದೂರ ಸರಿತಾ ಇದ್ದಾರೆ ಅನ್ನೋದಷ್ಟು ಗಮನೀಯ ಆಗ್ಯದ. ಅದೇನೋ ಇರಲಿ, ಇದು ಇವತ್ತು ಅಪ್ಪ ಮಕ್ಕಳ ಪಕ್ಷ ಹಿಡಿದ ಕಾರಣ ಸ್ವತಃ ದೇವೇಗೌಡರು